ಒಂದೆಡೆ ರ್ಯಾಪರ್ ಚಂದನ್ ಶೆಟ್ಟಿ ಲುಕ್ ಚೇಂಜ್ ಮಾಡ್ಕೊಂಡಿದ್ದಾರೆ, ಮತ್ತೊಂದೆಡೆ ನಿವೇದಿತಾ ಗೌಡ ಕನ್ನಡ ಹಾಡಿಗೆ ರೀಲ್ಸ್ ಮಾಡ್ತಿದ್ದಾರೆ. ಡಿವೋರ್ಸ್ ಬಳಿಕ ಪ್ರಥಮ ಬಾರಿಗೆ ಕನ್ನಡ ಹಾಡಿಗೆ ರೀಲ್ಸ್ ಮಾಡಿದಂತಹ ನಿವೇದಿತಾ ಗೌಡ ಬಿಗ್ ಬಾಸ್ ರಿಯಾಲಿಟಿ ಶೋ ಮಾಜಿ ಸ್ಪರ್ಧಿಗಳಾದ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ರೀಲ್ಸ್ ಲೇಡಿ ನಿವೇದಿತಾ ಗೌಡ ಇಬ್ಬರು ಪರಸ್ಪರ ಪ್ರೀತಿ ಮಾಡಿ ಮದುವೆಯಾಗಿದ್ರು. ಮೈಸೂರನ್ನ ಸಾಕ್ಷಿಯಾಗಿಟ್ಟುಕೊಂಡು ಇಬ್ಬರು ಮದುವೆಯಾಗಿದ್ರು. ಒಂದಷ್ಟು ವರ್ಷಗಳ ಕಾಲ ದಾಂಪತ್ಯ ಜೀವನ ಚೆನ್ನಾಗಿತ್ತು. ಇಬ್ಬರು ಕೂಡ ಪರಸ್ಪರ ಹೊಂದಾಣಿಕೆಯಿಂದ ಜೀವಿಸ್ತಾ ಇದ್ರು. ಆದರೆ ಅದೇನಾಯ್ತೋ ಗೊತ್ತಿಲ್ಲ. ಇಬ್ಬರಲ್ಲೂ ಭಿನ್ನಾಭಿಪ್ರಾಯ. ಇಬ್ಬರು ಪರಸ್ಪರ ಸ್ವತಂತ್ರರಾಗಿ ಬದುಕೋದಕ್ಕೆ ಇಚ್ಛೆ ಪಟ್ಟರು. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇತ್ತು. ಡಿವೋರ್ಸ್ ಪಡೆದುಕೊಂಡ್ರು. ಇಬ್ಬರು ಕೂಡ ಡಿವೋರ್ಸ್ ಪಡೆದ ನಂತರವೂ ಕೂಡ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗಿತ್ತು. ಯಾವುದೋ ಮೂರನೇ ವ್ಯಕ್ತಿಯಿಂದಾಗಿ ಈ ಒಳ್ಳೆಯ ಕುಟುಂಬಕ್ಕೆ ಹುಳಿ ಹಿಂಡಲಾಯಿತು, ಈ ಒಳ್ಳೆಯ ಕುಟುಂಬ ವಿಚ್ಛೇದನ ಪಡೆಯುವಂತೆ ಮಾಡಲಾಯಿತು ಅಂತ ಸಾಕಷ್ಟು ಚರ್ಚೆಗಳು ಶುರುವಾಗಿತ್ತು. ಆದರೆ ಇಬ್ಬರೂ ಕೂಡ ಪರಸ್ಪರ ಸ್ವತಂತ್ರರಾಗಿ ಬದುಕ್ತಾ ಇದ್ದಾರೆ, ಚೆನ್ನಾಗಿ ಬದುಕಲಿ. ಆದರೆ ಮೊದಲ ಬಾರಿಗೆ ನಿವೇದಿತಾ ಗೌಡ ಕನ್ನಡ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ. ಇದು ಈಗ ಸುದ್ದಿ. ಚಂದನ್ ಶೆಟ್ಟಿಯೂ ಕೂಡ ಇವತ್ತೊಂದು ಕ್ಯಾಪ್ಷನ್ ಹಾಕಿಕೊಂಡು ಅದರ ಕೆಳಗೆ ಒಂದು ಫೋಟೋವನ್ನು ಹಾಕ್ಕೊಂಡಿದ್ರು. ಮೀಸೆ ಇಲ್ಲ, ಒಂದು ಹೊಸ ಗೆಟಪ್ಪು. ಸಾಕಷ್ಟು ಬಾರಿ ದಾಡಿ ಮತ್ತು ಮೀಸೆ ಎರಡೂ ಕೂಡ ಕಾಣಿಸಿಕೊಳ್ಳುತ್ತೆ ಚಂದನ್ ಶೆಟ್ಟಿಯ ಮುಖದಲ್ಲಿ. ಈ ಬಾರಿಯ ಫೋಟೋದಲ್ಲಿ ಮೀಸೆ ಕಾಣಿಸಿಕೊಂಡಿಲ್ಲ. ಕ್ಯಾಪ್ಷನ್ ಕೊಟ್ಟಿದ್ದಾರೆ, ಒಬ್ಬರನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲದಿದ್ದರೆ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಿ ಎನ್ನುವಂತಹದ್ದು. ಆ ಒಂದು ಪೋಸ್ಟ್ ಕೂಡ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು, ಚರ್ಚೆಗೂ ಕೂಡ ಕಾರಣವಾಗಿತ್ತು. ಆ ಪೋಸ್ಟನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಅದರಂತೆಯೇ ನಿವೇದಿತಾ ಗೌಡ ಕೂಡ ಕನ್ನಡ ಹಾಡಿಗೆ ರೀಲ್ಸ್ ಒಂದನ್ನು ಮಾಡಿಕೊಂಡಿದ್ದಾರೆ. ಆ ರೀಲ್ಸು ಮತ್ತು ಚಂದನ್ ಶೆಟ್ಟಿಯ ಗೆಟಪ್ಪು ಎರಡೂ ಕೂಡ ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹದ್ದು. ಇಬ್ಬರೂ ಕೂಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾಗಿದ್ದರು. ಸೊ ಈಗ ಇವರಿಬ್ಬರು ಪ್ರತ್ಯೇಕವಾಗಿ ಜೀವನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತ್ಯೇಕವಾದ ಟ್ಯಾಲೆಂಟ್ನೊಂದಿಗೆ ಜೀವನವನ್ನು ಮಾಡುತ್ತಿದ್ದಾರೆ.